ಸೊ ಈ ದಿನ ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಸುಮಾರು 2.5 ಶತಮಾನಕ್ಕೂ ಹಳೆಯದಾದಂತ ಸಸ್ಯ ತೋಟ, ಮತ್ತೆ ಇದು ಸಸ್ಯಶಾಸ್ತ್ರೀಯ ಸ್ಥಾನಮಾನವನ್ನ ಗಳಿಸಿ ಇಲ್ಲಿಗೆ ಸುಮಾರು 160 ವರ್ಷಗಳನ್ನ ಸಂದಿದೆ. ಬ್ರಿಟಿಷ್ ಕಾಲದಲ್ಲಿ ಇದನ್ನ ಕರ್ನಾಟಕದ ಪ್ರಪ್ರಥಮ ಸಸ್ಯಶಾಸ್ತ್ರೀಯ ತೋಟ ಎಂದು ಘೋಷಣೆ ಮಾಡಲಾಯಿತು. ಅಂದಿನಿಂದಲೂ ಕೂಡ ಈ ಲಾಲ್ಬಾಗ್ಗೆ ದೇಶ ವಿದೇಶದ ಹಾಗೂ ಪ್ರಪಂಚದ ಮೂಲೆ ಮೂಲೆಗಳಿಂದ ಏನು ಗಿಡಮರಗಳನ್ನ ತರಿಸಿ ಒಂದು ಪರಿಚಯ ಮಾಡಿ ಅವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ನಿರಂತರವಾಗಿ ಇಂದಿಗೂ ಕೂಡ ನಡ್ಕೊಂಡು ಬಂದಿದೆ. ಸೊ ನಾವು 2018ರಲ್ಲಿ ಈ ಒಂದು ಏನು ಲಾಲ್ಬಾಗಿನ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಸುಮಾರು 100 ವರ್ಷಗಳ ವಸಂತವನ್ನ ಕಂಡಂತ ಬೃಹತ್ ಮರಗಳು ವಯಸ್ಸಿನ ಕಾರಣಕ್ಕೂ ಇಲ್ಲವೇ ಮಳೆಗಾಳಿಯ ಒಂದು ಕಾರಣದಿಂದ ಧರೆಗೆ ಉರುಳದಂತ ಸಂದರ್ಭದಲ್ಲಿ ಅವುಗಳನ್ನ ಕೇವಲ ಉರುವಲಿಗೂ ಅಥವಾ ಬೇರೆ ಉದ್ದೇಶಕ್ಕೆ ಕೊಡದೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ರೂಪವನ್ನ ಕೊಟ್ಟು ಒಂದು ಬೃಹತ್ ಮರಗೆತ್ತನ ಶಿಬಿರವನ್ನ ಕೈಗೊಳ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡಿದ್ವಿ. ತೋಟಗಾರಿಕೆ ಇಲಾಖೆ ಮತ್ತು ಶಿಲ್ಪಕಲಾ ಅಕಾಡೆಮಿಯ ಸಹಯೋಗದಲ್ಲಿ ರಾಜ್ಯದಲ್ಲಿಯೇ ಪ್ರಪ್ರಥಮ ಒಂದು ಏನು ರಾಷ್ಟ್ರೀಯ ಮಟ್ಟದ ಮರಗೆತ್ತನೆ ಶಿಬಿರವನ್ನ 2018ರಲ್ಲಿ ಕೈಗೊಂಡ್ವಿ. ಇದರ ಫಲವಾಗಿ ಸುಮಾರು 45ಕ್ಕೂ ಹೆಚ್ಚು ಬೃಹತ್ ಏನು ಒಂದು ಮರದ ಕೆತ್ತನೆಯ ಶಿಲ್ಪಗಳು ಮೂಡಿ ಬಂದವು. ಅವುಗಳನ್ನ ಐತಿಹಾಸಿಕ ಗಾಜಿನ ಮನೆಯ ಹಿಂದಿನ ಪ್ರದೇಶದಲ್ಲಿ ಏನು ಒಂದು ಬಹಳ ವೈಜ್ಞಾನಿಕವಾಗಿ ಅದನ್ನ ಜೋಡಣೆ ಮಾಡಿ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದೀವಿ. ಇದು ಇಡೀ ನಮ್ಮ ದೇಶದಲ್ಲಿ ಪ್ರಪ್ರಥಮ ಓಪನ್ ಏರ್ ವುಡ್ ಮ್ಯೂಸಿಯಂ ಅಂತಕ್ಕಂಥ ಖ್ಯಾತಿಗೂ ಕೂಡ ಪಾತ್ರ ಆಗಿದೆ. ಸೊ ಈಗ ಮುಂದುವರೆದ ಭಾಗವಾಗಿ ಇಂದು 2ನೆಯ ಒಂದು ರಾಷ್ಟ್ರೀಯ ಮರಗೆತ್ತನೆ ಶಿಬಿರವನ್ನ ಲಾಲ್ಬಾಗ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗ ನೀವೇನ್ ನೋಡ್ತಾ ಇದ್ದೀರಿ, ಸುಮಾರು 200 ವರ್ಷಕ್ಕೂ ಹಳೆಯದಾದಂತ ನೀಲಗಿರಿ ಮರ. ಇದು ಬ್ರಿಟಿಷ್ ಕಾಲದಲ್ಲಿ ಇದು ನೀಲಗಿರಿ ತೋಪು, ಆಕ್ಚುಲಿ ನೀಲಗಿರಿ ಬ್ಲಾಕ್ ಅಂತ ಕರಿತೀವಿ. ಇಲ್ಲಿಗೆ ಸುಮಾರು 36 ದೇಶಗಳ ನೀಲಗಿರಿ ಮರಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅದರಲ್ಲಿ ಒಂದು ಮರ ಬಹಳ ಬೃಹತ್ ಮರ ಆಕ್ಚುಲಿ ಒಣಗಿತ್ತು. ಮತ್ತೆ ಇನ್ನೊಂದು ಮಳೆಗಾಳಿಯಿಂದ ಬಿದ್ದಂತದ್ದು ಇನ್ನೊಂದು ಮರ. ಅಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಮಹಾಗನಿ. ಅದು ಕೂಡ ಬ್ರಿಟಿಷ್ ಕಾಲಘಟ್ಟದಲ್ಲಿ 210 ವರ್ಷಗಳ ಹಿಂದೆ ಏನು ಲಾಲ್ಬಾಗ್ಗೆ ಪರಿಚಯ ಮಾಡಿದಂಥದ್ದು. ಇಂಥ ಎಲ್ಲ ಬಹಳಷ್ಟು ವ್ಯಾಲ್ಯೂಬಲ್ ಮರಗಳನ್ನ ಉಪಯೋಗಿಸಿಕೊಂಡು 2ನೇ ರಾಷ್ಟ್ರೀಯ ಮರಗೆತ್ತನ ಶಿಬಿರವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ನಿರ್ದೇಶಕರನ್ನ, ಈಗ ಪ್ರಸ್ತುತ ಮಾನ್ಯ ಸೆಕ್ರೆಟರಿ ಆಗಿದ್ದಾರೆ ಗಿರೀಶ್ ಅವ್ರನ್ನ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಅವರು ಅದನ್ನ ಮಾಡಿ ಅಂತ ಹೇಳಿ ನಮ್ಗೆ ಬೆಂತಟ್ಟಿ ಪ್ರೋತ್ಸಾಹವನ್ನ ಮಾಡಿದ್ರು. ಮತ್ತೆ ವಿಶೇಷವಾಗಿ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರನ್ನ ಒಳಗೊಂಡಂತ ತಂಡ ನಾವು ಭೇಟಿ ಮಾಡಿದಾಗ ಅವರು ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ನೀಡಿದ್ರು. ಸೊ ಅವರೆಲ್ಲರ ಸಹಕಾರದಿಂದ ಇವತ್ತು ಈ 2ನೆಯ ಏನು ರಾಷ್ಟ್ರೀಯ ಮರಗೆತ್ತನ ಶಿಬಿರ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ಜೊತೆಗೆ ಉದ್ಘಾಟನೆಯನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಕಾರ್ಯದರ್ಶಿಗಳು, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಆದಂತ ಗಿರೀಶ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೇನೆ ನಮ್ಮ ಶ್ರೀಯುತ AN ಯಲ್ಲಪ್ಪ ರೆಡ್ಡಿ ಸಾಹೇಬರು, ಅವರು ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ಪರಿಸರದ ಬಗ್ಗೆ ಆಳವಾದ ಜ್ಞಾನವನ್ನ ಇಟ್ಕೊಂಡು ಲಾಲ್ಬಾಗ್ ಮತ್ತು ಕಬ್ಬನ್ ಉದ್ಯಾನವನದ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ನಮಗೆ 2 ದಶಕಗಳಿಂದ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ವಿಶೇಷವಾಗಿ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾದಂತ ರಮೇಶ್ ಅವರು ಪ್ರತಿ ಸಾರಿ ನಮಗೆ ಒಂದು ಬೆನ್ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ಒಂದು ಶಿಲ್ಪಕಲಾ ಶಿಬಿರದ ಆಯೋಜನೆಗೆ ಅವರೇ ಮೂಲ ಕಾರಣಕರ್ತರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ YS ಪಾಟೀಲ್ ಸಾಹೇಬ್ರು, ಇದು ಒಂದು ಕಾಕತಾಳೀಯ ಅಂತ ಕಾಣುತ್ತೆ. ಲಾಸ್ಟ್ ಟೈಮ್ ಅವರು ನಿರ್ದೇಶಕರಾದಾಗ 2018ರಲ್ಲಿ ನಮ್ಮ ಒಂದು ಬೃಹತ್ ಪ್ರಪ್ರಥಮ ವುಡ್ ಕಾರ್ವಿಂಗ್ ಶಿಬಿರವನ್ನ ನಾವು ಹಮ್ಮಿಕೊಂಡಿದ್ವಿ. ಅವರು ಕರೆಕ್ಟ್ ಆಗಿ ನಿರ್ದೇಶಕರಾಗಿ ಬಂದ ದಿನನೇ ಅದರ ಸಮಾರೋಪ ಇತ್ತು. ಇವತ್ತು ನೋಡಿ 7 ವರ್ಷಗಳಾದ ನಂತರ 2ನೇ ಒಂದು ಮರಗೆತ್ತನ ಶಿಬಿರವನ್ನ ಇಟ್ಕೊಂಡಿದೀವಿ. ಅದಕ್ಕೂ ಕೂಡ ಅವರು ನಿರ್ದೇಶಕರಾಗಿದ್ದಾರೆ. ಇನ್ನು ಹೆಚ್ಚು ಬಾರಿ ಅವರು ನಿರ್ದೇಶಕರಾಗಿ ಬರ್ತಾ ಇದ್ರೆ ಹೆಚ್ಚು ವುಡ್ ಕಾರ್ವಿಂಗ್ ಶಿಬಿರಗಳನ್ನ ಮಾಡಬಹುದು. ಹಾಗಾಗಿ ಇಲಾಖೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾದಂತಹ ಪಾಸು ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಶಿಲ್ಪಕಲಾ ಅಕಾಡೆಮಿಯ ರಿಜಿಸ್ಟ್ರಾರ್ ಸರ್ ಅವರು ಕೂಡ ಈ ಒಂದು ನಮ್ಮ ಜೊತೆ ಇದ್ದಾರೆ, ಚಂದ್ರಶೇಖರ್ ಸರ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಪರಶುಮೂರ್ತಿ ಸರ್ ಅವರು, ಸೊಬ್ರದ್ ಅವರು, ನುಂಡಿ ಅವರು, ಮತ್ತೆ ಇತರೆ ಎಲ್ಲ ಅಧಿಕಾರಿಗಳು ಹಾಜರಿದ್ದಾರೆ. ಮತ್ತೆ ವಿಶೇಷವಾಗಿ ಸರ್ ಇಲ್ಲಿ ಸುಮಾರು 50 ಜನ ಏನು ವುಡ್ ಕಾರ್ವಿಂಗ್ ಪರಿಣಿತಿ ಇರ್ತಕ್ಕಂತ ಶಿಬಿರಾರ್ಥಿಗಳು ಬಂದಿದ್ದಾರೆ. ಅದರಲ್ಲಿ ಸೀನಿಯರ್ ಆರ್ಟಿಸ್ಟ್ ಮತ್ತೆ ಟ್ರೈನಿಸ್ ಇದ್ದಾರೆ 50 ಜನ. ಅದರಲ್ಲಿ ವಿಶೇಷವಾಗಿ ರಾಜ್ಯದ ಒಂದು 19ಕ್ಕೂ ಹೆಚ್ಚು ಜಿಲ್ಲೆಗಳಿಂದ
ಪರಿಣಿತರು ಆಗಮಿಸಿದ್ದಾರೆ, ಮತ್ತೆ ನಾವು ಮುಂಬೈ ಮತ್ತು ಛತ್ತೀಸ್ಗಢ. ಸೊ ಹಾಗಾಗಿ ಈ ಎಲ್ಲ ನುರಿತ ಶಿಲ್ಪಿಗಳಿಂದ ಈ ಏನು ನಮ್ಮಲ್ಲಿ ಸುಮಾರು 200 ವರ್ಷಗಳ ವಸಂತವನ್ನು ಕಂಡಂತ ಮರ ಇದೆ, ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ರೂಪವನ್ನು ಕೊಡ್ತಕ್ಕಂಥ ಕಾರ್ಯಕ್ಕೆ ತಾವೆಲ್ಲರೂ ಸೇರಿ ಇವತ್ತು ಚಾಲನೆಯನ್ನ ಮಾಡಬೇಕು ಅಂತ ಹೇಳಿ ಇಲಾಖೆಯ ಪರವಾಗಿ ಮತ್ತು ಶಿಲ್ಪಕಲಾ ಅಕಾಡೆಮಿಯ ಪರವಾಗಿ ಆದರಪೂರ್ವಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ಸರ್.